ಮಕ್ಕಳೇ 98% ಪ್ಲಸ್ ಸ್ಕೋರ್ ಮಾಡೋದು ನಿಮ್ಮ ಕನಸ. ಹಾಗಾದ್ರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಪ್ರತಿಯೊಬ್ರು 98% ಪ್ಲಸ್ ಸ್ಕೋರ್ ಮಾಡೇ ಮಾಡ್ತೀರಾ ನಾನು ಹೇಳಿರುವಂತಹ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿದ್ರೆ. ಲೆಟ್ಸ್ ಸ್ಟಾರ್ಟ್. ಮಕ್ಕಳೇ, ಪ್ರತಿಯೊಬ್ರು ಕಮೆಂಟ್ ಅಲ್ಲಿ 98% ಪ್ಲಸ್ ಅಂತ ಹಾಕಿ. ಯಾಕಂದ್ರೆ ನೀವು ಈ ಮಾರ್ಕ್ಸ್ ಗಳನ್ನ ಸ್ಕೋರ್ ಮಾಡೇ ಮಾಡ್ತೀರಾ ಅನ್ನೋ ಕಾನ್ಫಿಡೆನ್ಸು ಭರವಸೆ ನನಗಿದೆ. ಆ ಕಾನ್ಫಿಡೆನ್ಸು ಭರವಸೆ ನಿಮ್ಮಲ್ಲೂ ಸಹ ಇರ್ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. 1 ವರ್ಷದ ನಂತರ ನೀವು ಯಾವಾಗ ಬಂದು ಈ ಕಮೆಂಟ್ ಅನ್ನ ನೋಡ್ತಿರೋ ಪ್ರೌಡ್ ಫೀಲಿಂಗ್ ಅನ್ನ ಹೊಂತೀರಾ. ಯಾಕಂದ್ರೆ ಆ ಮಾರ್ಕ್ಸ್ ಗಳನ್ನ ನೀವು ಅಚೀವ್ ಮಾಡಿರ್ತೀರಾ. ಓಕೆ, 98% ಪ್ಲಸ್ ಅನ್ನ ಅಚೀವ್ ಮಾಡಲಿಕ್ಕೆ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗತ್ತೆ? ಟೈಮ್ ಅನ್ನ ಮ್ಯಾನೇಜ್ ಮಾಡೋದಾ, ಸ್ಮಾರ್ಟ್ ವರ್ಕ್ ಅಥವಾ ಸ್ಟಾರ್ಟಿಂಗ್ ನವ್ವ? ಈ ಮೂರರಲ್ಲಿ ಯಾವುದು ಅತಿ ಇಂಪಾರ್ಟೆಂಟು ಅಂತ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಆಪ್ಷನ್ ಎನಾ, ಬಿನಾ ಅಥವಾ ಸಿನಾ? 3 ಸೆಕೆಂಡ್ಗಳ ಕಾಲಾವಕಾಶಗಳನ್ನ ಕೊಡ್ತಾ ಇದ್ದೇನೆ. ಪ್ರತಿಯೊಬ್ಬರೂ ಸಹ ಭಾಗವಹಿಸ್ರಿ. ಯಾಕಂದ್ರೆ ನಾನು ಕಣ್ಣಾರೆ ಯಾರನ್ನೂ ಸಹ ನೋಡ್ತಾ ಇಲ್ಲ. ಎಲ್ಲರೂ ಸಹ ಕ್ಯಾಮರಾದ ಆ ಬದಿಗಿದ್ದೀರಾ. ಹೀಗಾಗಿ ನಿಮ್ಮನ್ನ ನೋಡ್ಲಿಕ್ಕೆ ಇರೋ ಒಂದೇ ಒಂದು ಮಾಧ್ಯಮ ಅಂದ್ರೆ ಕಮೆಂಟ್ಸ್ಗಳು. ಹೀಗಾಗಿ ಆದಷ್ಟು ಕಮೆಂಟ್ಸ್ಗಳನ್ನ ಮಾಡಿ. ನನಗೆ ಕೇಳಿದ್ರೆ 98% ಪ್ಲಸ್ ಸ್ಕೋರ್ ಮಾಡಲಿಕ್ಕೆ ಈ 3 ಪಾಯಿಂಟ್ಸು, ಎ ಇರಬಹುದು, ಬಿ ಇರಬಹುದು, ಸಿ ಇರಬಹುದು, ಅಷ್ಟೇ ಈಕ್ವಲ್ ಇಂಪಾರ್ಟೆಂಟ್ ಆಗತ್ತೆ. ಒಂದನ್ ಬಿಟ್ಟರೂ ಸಹ ಈ ಮಾರ್ಕ್ಸ್ಗಳನ್ನ ಸ್ಕೋರ್ ಮಾಡಲಿಕ್ಕೆ ಆಗಲ್ಲ. ಹೀಗಾಗಿ ಇವತ್ತಿನ ಕ್ಲಾಸ್ನಲ್ಲಿ ಈ 3 ಫ್ಯಾಕ್ಟರ್ಸ್ಗಳನ್ನ ಹೇಗೆ ಪರ್ಫೆಕ್ಟ್ ಆಗಿ ಮಾಡಬಹುದು ಅಂತ ನಾನು ಹೇಳ್ತೇನೆ. ಓಕೆ, ಎಷ್ಟು ಮಕ್ಕಳಿಗೆ ಪೋಮೋಡೋರೋ ಟೆಕ್ನಿಕ್ ಬಗ್ಗೆ ಗೊತ್ತಿದೆ? ಗೊತ್ತಿದ್ರೆ ಎಸ್ ಅಂತ ಕಮೆಂಟ್ ಅಲ್ಲಿ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಎಷ್ಟು ಮಕ್ಕಳಿಗೆ ಪೋಮೋಡೋರೋ ಟೆಕ್ನಿಕ್ ಬಗ್ಗೆ ಗೊತ್ತಿದೆ? ನಮ್ಮ ಹರ್ಷಿತಾ ಮೇಡಮ್ ಅವರು ಪ್ರತಿಯೊಂದು ಕ್ಲಾಸಲ್ಲೂ ಇದರ ಬಗ್ಗೆ ಹೇಳ್ತಾನೆ ಇರ್ತಾರೆ. ಏನು ಈ ಪೋಮೋಡೋರೋ ಟೆಕ್ನಿಕ್? ಸಿಂಪಲ್ಲು. ನಾವು ಹ್ಯೂಮನ್ಸು, ಮನುಷ್ಯರು ರೋಬೋಟ್ಸ್ಗಳಲ್ಲ. ಹೀಗಾಗಿ ಒಂದೇ ಸಲ 2 ತಾಸು 3 ತಾಸು ಓದ್ಲಿಕ್ಕೆ ನಮ್ಮ ಹತ್ರ ಆಗಲ್ಲ. ಓದ್ಲಿಕ್ಕೆ ಕೂತ್ರೆ ಆ ಫೋಕಸ್ಸು ಸಹ ಸಿಗಲ್ಲ. ಹೀಗಾಗಿ ಟೈಮ್ ಅನ್ನ ಡಿವೈಡ್ ಮಾಡ್ತಾ ಇದ್ದೇವೆ. ಫಾರ್ ಎಕ್ಸಾಂಪಲ್ 25 ಮಿನಿಟ್ಸ್ ನಾವು ಓದಿದ್ರೆ ಅದಾದ್ಮೇಲೆ ಒಂದು ಶಾರ್ಟ್ ಬ್ರೇಕ್ ಅನ್ನ 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಬ್ರೇಕ್ ಅನ್ನ ತೆಗೆದುಕೊಳ್ತೇವೆ. ಅದಾದ್ಮೇಲೆ ಮತ್ತೆ ವಾಪಸ್ ಓದ್ಲಿಕ್ಕೆ ಬಂದು 25 ಮಿನಿಟ್ಸ್ ಓದ್ತೇವೆ, 5 ಮಿನಿಟ್ಸ್ ನ ಬ್ರೇಕ್ ಅನ್ನ ತೆಗೆದುಕೊಳ್ತೇವೆ. ಈ ರೀತಿಯಾಗಿ ಸ್ಟಡಿಯನ್ನ ಬ್ಲಾಕ್ಸ್ ಗಳಲ್ಲಿ ಒಡೆದು 25 ಮಿನಿಟ್ಸ್ ಇರಬಹುದು, 45 ಮಿನಿಟ್ಸ್ ಇರಬಹುದು, ನಿಮ್ಮ ಕಾನ್ಸಂಟ್ರೇಷನ್ ಸ್ಪ್ಯಾನ್ ಅನುಸಾರ ಅದನ್ನ ಡಿವೈಡ್ ಮಾಡ್ತೀರಾ. ಅದಾದ್ಮೇಲೆ 5 ಮಿನಿಟ್ಸ್ 10 ಮಿನಿಟ್ಸ್ ನ ಬ್ರೇಕ್ ಅನ್ನ ತೆಗೆದುಕೊಳ್ತೀರಾ, ಮತ್ತೆ ವಾಪಸ್ ಬರ್ತೀರಾ. ಇದನ್ನೇ ಪೋಮೋಡೋರೋ ಟೆಕ್ನಿಕ್ ಅಂತ ಕರೀತಾರೆ. ಎಷ್ಟು ಮಕ್ಕಳಿಗೆ ಈ ಪೋಮೋಡೋರೋ ಟೆಕ್ನಿಕ್ ಗೊತ್ತಾಗಿದೆಯೋ ವಿಡಿಯೋವನ್ನ ಲೈಕ್ ಮಾಡಿ. ಯಾಕಂದ್ರೆ ಎಷ್ಟು ನೀವು ವಿಡಿಯೋವನ್ನ ಲೈಕ್ ಮಾಡ್ತೀರೋ ಅಷ್ಟೇ ನಿಮ್ಮಂತಹ ಮಕ್ಕಳಿಗೆ ಈ ವಿಡಿಯೋ ತಲುಪತ್ತೆ, ಹೆಲ್ಪ್ಫುಲ್ ಆಗತ್ತೆ. ಹಾಗೆ ಎಷ್ಟು ಮಕ್ಕಳು ಪೋಮೋಡೋರೋ ಟೆಕ್ನಿಕ್ ಅನ್ನ ಫಾಲೋ ಮಾಡ್ತೀನಿ ಅಂತ ಇದೀರೋ ಕಮೆಂಟ್ ಅಲ್ಲಿ ಫಾಲೋ ಅಂತ ಹಾಕಿ. ಇದರಿಂದ ನನಗೂ ಸಹ ಗೊತ್ತಾಗತ್ತೆ ನೀವು ಈ ಟೆಕ್ನಿಕ್ ಅನ್ನ ಫಾಲೋ ಮಾಡ್ತೀರಾ ಅಂತ. ನನಗಂತೂ ಈ ಟೆಕ್ನಿಕ್ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗತ್ತೆ. ಯಾಕಂದ್ರೆ ನನಗೂ ಸಹ ಒಂದೇ ಸಲ ಕೂತು 1 ತಾಸು 2 ತಾಸು ಓದ್ಲಿಕ್ಕೆ ಆಗಲ್ಲ, ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಹಾಫ್ ಎನ್ ಅವರ್ 25 ಮಿನಿಟ್ಸ್ ಒಂದು ಕೆಲಸವನ್ನ ಕಾನ್ಸಂಟ್ರೇಟ್ ಆಗಿ ಮಾಡ್ತೇನೆ. ಅದಾದ್ಮೇಲೆ 5 ಮಿನಿಟ್ಸ್ 10 ಮಿನಿಟ್ಸ್ ನ ಬ್ರೇಕ್ ಅನ್ನ ತೆಗೆದುಕೊಳ್ತೇನೆ. ಈ ಬ್ರೇಕ್ ಏನಿದೆ ಅಲ್ಲ, ಅದು ವೆರಿ ಇಂಪಾರ್ಟೆಂಟ್ ಆಗತ್ತೆ. 5 ಮಿನಿಟ್ಸ್ 10 ಮಿನಿಟ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಅಲ್ಲ. ನೀವು ಓದಿದ್ದಕ್ಕಿಂತ ಡಬಲ್ ಬ್ರೇಕ್ಸ್ಗಳನ್ನ ತೆಗೆದುಕೊಳ್ತಾ ಕೂತ್ರೆ ಉಪಯೋಗ ಇಲ್ಲ. ಹೀಗಾಗಿ ಬ್ರೇಕ್ಸ್ಗಳ ಮೇಲೆ ಸರಿಯಾದ ರಿಸ್ಟ್ರಿಕ್ಷನ್ ಅನ್ನ ಹೊಂದಿ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಈ ಸ್ಲೈಡ್ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಹಾಗೆ ಈ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಸ್ಲೈಡ್ ಅಲ್ಲೂ ನಿಮಗೆ ಒಂದೊಂದು ಆಕ್ಷನ್ ಐಟಮ್ಸ್ ಗಳನ್ನ ಕೊಡ್ತಾ ಇದ್ದೇನೆ. ಮೊದಲಿಗೆ 98% ಪ್ಲಸ್ ಸ್ಕೋರ್ ಮಾಡಲಿಕ್ಕೆ ಯಾವ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ಗಳು ಅಂತ ಹೇಳಿದೆ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಪೋಮೋಡೋರೋ ಟೆಕ್ನಿಕ್ ಬಗ್ಗೆ ಹೇಳಿದೆ. ಇಲ್ಲಿ ನಾನೇನು ಹೇಳ್ತಾ ಇದ್ದೇನೆ, 2 ಮಿನಿಟ್ಸ್ 2 ಮಿನಿಟ್ಸ್ ಅನ್ನ ತೆಗೆದುಕೊಳ್ಳಿ. ಈ ಬರುವಂತಹ ವೀಕ್ ಅಲ್ಲಿ ಯಾವ 3 ಚಾಪ್ಟರ್ಸ್ ಗಳನ್ನ ನೀವು ಫೋಕಸ್ ಮಾಡ್ತೀರಾ ಅಂತ ಕಮೆಂಟ್ ಅಲ್ಲಿ ಬರಿತಾ ಹೋಗಿ. ಯಾಕೆ ಇಂಪಾರ್ಟೆಂಟ್ ಆಗತ್ತೆ?
ಯಾಕಂದ್ರೆ ನಾವು ನಮಗೆ ಒಂದು ಅಕ್ಯುರೇಟ್ ಆಗಿರುವಂತಹ ಟಾರ್ಗೆಟ್ ಅನ್ನ ಅಥವಾ ಗೋಲ್ ಅನ್ನ ಕೊಟ್ರೆ ನಮ್ಮ ಮನಸ್ಸು ಸಹ ಅದರ ಅಕಾರ್ಡಿಂಗ್ ಕೆಲಸ ಮಾಡುತ್ತೆ. ಅದೇ ನಾನು ಈ ವೀಕ್ 3 ಚಾಪ್ಟರ್ನ ಓದ್ತೇನೆ, ಯಾವ 3 ಚಾಪ್ಟರ್ ಅದನ್ನೇ ಡಿಸೈಡ್ ಮಾಡಿಲ್ಲ ಅಂದ್ರೆ ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಹೀಗಾಗಿ ಫಸ್ಟ್ ನಿಮ್ಮ ಚಾಪ್ಟರ್ 1 ಯಾವ್ದಿದೆಯೋ, ಯಾವುದೇ ಸಬ್ಜೆಕ್ಟ್ ಇರಬಹುದು, ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್, ಸೈನ್ಸ್, ಲ್ಯಾಂಗ್ವೇಜಸ್ ಏನೇ ಇರಬಹುದು, ಅದರ ಫಸ್ಟ್ ಚಾಪ್ಟರ್ ಅನ್ನ ತೆಗೆದುಕೊಳ್ಳಿ. ಚಾಪ್ಟರ್ 2 ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಮೊದಲಿಗೆ ಹೈಯೆಸ್ಟ್ ಪ್ರಯಾರಿಟಿ ಯಾವ್ದಿದೆ? ಫಾರ್ ಎಕ್ಸಾಂಪಲ್ ರಿಯಲ್ ನಂಬರ್ಸ್ ಅನ್ಸ್ಬಹುದು ನಿಮಗೆ ಹೈಯೆಸ್ಟ್ ಪ್ರಯಾರಿಟಿ. ಹೀಗಾಗಿ ಚಾಪ್ಟರ್ 1 ರಿಯಲ್ ನಂಬರ್ಸ್ ಆಗತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಯಾವುದು? ನಿಮಗೆ ಸೈನ್ಸ್ ಅನ್ಕೋಣ. ಈ ಸೈನ್ಸ್ ಅಲ್ಲಿ ನಮ್ಮ ಪ್ರಥಮ ಬ್ಯಾಚ್ ನಲ್ಲಿ ಫಸ್ಟ್ ಕ್ಲಾಸ್ ಯಾವ್ದು ನಡೀತಾ ಇದೆ? ಕೆಮಿಕಲ್ ರಿಯಾಕ್ಷನ್ ನಡೀತಾ ಇದೆ. ಸೊ ಈ ಚಾಪ್ಟರ್ ಅನ್ನ ತೆಗೆದುಕೊಳ್ತೇನೆ. ಚಾಪ್ಟರ್ 3 ಥರ್ಡ್ ಫೋಕಸ್ ಏರಿಯಾ ಫಾರ್ ದ ವೀಕ್. ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಲ್ಯಾಂಗ್ವೇಜ್ ಚಾಪ್ಟರ್ ಅನ್ನ ತೆಗೆದುಕೊಳ್ಳೋಣ. ಯಾವುದೇ ಇದು ಇರಬಹುದು, ಫಸ್ಟ್ ಲ್ಯಾಂಗ್ವೇಜು ಅಥವಾ ಸೆಕೆಂಡ್ ಲ್ಯಾಂಗ್ವೇಜು. ಫಸ್ಟ್ ಲ್ಯಾಂಗ್ವೇಜ್ ಅನ್ನ ತೆಗೆದುಕೊಳ್ಳೋಣ ಒಂದು ಚಾಪ್ಟರು. ಈ ರೀತಿಯಾಗಿ ನಾವು 3 ಚಾಪ್ಟರ್ಸ್ಗಳನ್ನ ಈ ವೀಕಿಗೆ ತೆಗೆದುಕೊಳ್ತಾ ಇದ್ದೇವೆ. ನೆಕ್ಸ್ಟ್ ವೀಕ್ ಅಲ್ಲಿ ಯಾವ್ದು ಮಿಸ್ ಆಗಿದೆ? ಸೋಷಿಯಲ್ ಸೈನ್ಸ್ ಮಿಸ್ ಆಗಿದೆ, ಹಾಗೆ ಮತ್ತೊಂದು ಲ್ಯಾಂಗ್ವೇಜಸ್ ಮಿಸ್ ಆಗಿರುತ್ತೆ. ಆ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ಗಳನ್ನ ಇನ್ಕ್ಲೂಡ್ ಮಾಡಿ ನೆಕ್ಸ್ಟ್ ವೀಕಿಗೆ ನಮ್ಮ ಟಾರ್ಗೆಟ್ ಅನ್ನ ಹಾಕೊಳ್ತೇನೆ. ಸೊ ಇಲ್ಲಿ ನಾನು ಹೇಗೆ ನಮ್ಮ ಪ್ರಥಮ ಬ್ಯಾಚಿನ ಟೈಮ್ ಟೇಬಲ್ ನಡೀತಾ ಇದೆಯೋ, ಇಲ್ಲಿ ನಾವು ಡೈಲಿ ಲೈವ್ ಕ್ಲಾಸಸ್ಗಳ ಮುಖಾಂತರ ನಿಮಗೆ ಪಾಠವನ್ನು ಹೇಳ್ಕೊಡ್ತಾ ಇದ್ದೇವೆ. ಅದೇ ಶೆಡ್ಯೂಲ್ನ ಪ್ರಕಾರ ನೀವು ಹೇಗೆ ಓದಬಹುದು ಅಂತ ಸಿಲೆಕ್ಟ್ ಮಾಡಿದ್ದೇನೆ. ಇದು ನಿಮಗೆ ಅರ್ಥ ಆಗಿದ್ರೆ ಥಮ್ಸ್ ಅಪ್ ಕೊಡಿ, ಯಾಕಂದ್ರೆ ನನಗೂ ಸಹ ಗೊತ್ತಾಗತ್ತೆ ಯು ಆರ್ ವಿತ್ ಮೀ ಅಂತ. ಕೊಟ್ರ ಥಮ್ಸ್ ಅಪ್? ಎಸ್. ನೆಕ್ಸ್ಟ್ ಹೋಗೋಣ. ಓದ್ತೀರಾ ಒಂದು ವೀಕ್ ಕರೆಕ್ಟ್ ಆಗಿ? ಓದಾದ್ಮೇಲೆ ಡೈರೆಕ್ಟ್ ಎಕ್ಸಾಮ್ಗೆ ಹೋಗಿ ಮತ್ತೆ ಆ ಚಾಪ್ಟರ್ನ ಓದೋದ? ಇಲ್ಲ. ಪ್ರತಿ ವೀಕು ನೀವು ರಿವಿಷನ್ ಮಾಡ್ತಾ ಇರಬೇಕು. ಟಾಪರ್ಸ್ಗಳನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ, ನಾನು ಎಷ್ಟು ಓದ್ತಾ ಇದ್ನೋ ಅಷ್ಟೇ ರಿವಿಷನ್ ಸಹ ಮಾಡ್ತಾ ಇದ್ದೆ, ಇಂಪಾರ್ಟೆನ್ಸ್ ಅನ್ನ ರಿವಿಷನ್ ಮೇಲೆ ಕೊಡ್ತಾ ಇದ್ದೆ. ಯಾಕಂದ್ರೆ ಈ ಎಲ್ಲಾ ಸಬ್ಜೆಕ್ಟ್ಸ್ಗಳನ್ನ ನಾವು ಮರೆಯುವಂತಹ ಸಾಧ್ಯತೆ ಬಹಳಷ್ಟು ಇರತ್ತೆ. ಸೋಷಿಯಲ್ ಸೈನ್ಸ್ನ ಇಯರ್ಸ್ಗಳಿರ್ಬಹುದು, ಮ್ಯಾಥ್ಸ್ನ ಫಾರ್ಮುಲಾಸ್ಗಳಿರ್ಬಹುದು, ಯಾವುದೋ ಒಂದು ಚಾಪ್ಟರ್ನ ಕೀವರ್ಡ್ಸ್ಗಳಿರ್ಬಹುದು. ಹೀಗಾಗಿ ಆದಷ್ಟು ಅವುಗಳನ್ನ ಮೆಲುಕು ಹಾಕ್ತಾ ಇರಬೇಕು, ಮೆಮೊರೈಸ್ ಮಾಡ್ಕೊಳ್ತಾ ಇರಬೇಕು. ನೋಟ್ಸ್ಗಳನ್ನ ಮಾಡ್ಕೊಳ್ಳಿ. ಏನೇ ಓದಿದ್ರೂ ಸಹ ಒಂದು ಪೇಪರ್ನಲ್ಲಿ ಏನೇನು ಓದಿದ್ದೀರಾ ಅಂತ ಕೀವರ್ಡ್ಸ್ಗಳನ್ನ ಲೀಸ್ಟ್ ಮಾಡ್ತಾ ಹೋಗಿ. ಮೈಂಡ್ ಮ್ಯಾಪ್ಸ್ಗಳನ್ನ ಮಾಡಿ, ಹೇಗೆ ನಾನು ಈಸಿ ವೇದಲ್ಲಿ ನೆನಪಲ್ಲಿಟ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಅಲ್ಲಿ 3 ಕಾರ್ನಾಟಿಕ್ ಯುದ್ಧಗಳು ಬರುತ್ತೆ. ಸೊ 3 ಕಾರ್ನಾಟಿಕ್ ಯುದ್ಧ, ಫಸ್ಟ್ ಯಾವ ಟ್ರೀಟಿ, ಸೆಕೆಂಡ್ ಯಾವ ಟ್ರೀಟಿ, ಥರ್ಡ್ ಯಾವ ಒಪ್ಪಂದ. ಈ ರೀತಿಯಾಗಿ ಮೈಂಡ್ ಮ್ಯಾಪ್ಸ್ಗಳ ಮುಖಾಂತರ ನೆನಪಲ್ಲಿಟ್ಕೊಳ್ಳಿ. ಕ್ವಿಜ್ ವೆರಿ ಇಂಪಾರ್ಟೆಂಟು. MCQ ಕ್ವಿಝಸ್ಗಳನ್ನ ತೆಗೆದುಕೊಳ್ಳಿ. ನಮ್ಮ ಪರೀಕ್ಷೆ ಆ್ಯಪ್ನಲ್ಲೂ ಸಹ ಕ್ವಿಜ್ ಇದೆ, ಅದನ್ನ ಅಟೆಂಪ್ಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅದೆಷ್ಟೋ ಲೈವ್ಸ್ಗಳು ನಡೀತಾ ಇರತ್ತೆ, ಅವುಗಳನ್ನ ನೋಡಿ. ಹಾಗೆ ಸ್ಟೇ ಅವೇ ಫ್ರಮ್ ಡಿಸ್ಟ್ರಾಕ್ಷನ್ಸ್. ನೀವು ನಮ್ಮ ಒನ್ ಶಾರ್ಟ್ ವಿಡಿಯೋವನ್ನ ನೋಡ್ತಾ ಇದ್ದೀರಾ ಅಂದ್ರೆ ಯೂಟ್ಯೂಬ್ನಲ್ಲಿ, ಅದನ್ನೇ ನೋಡಿ. ಯಾವುದೇ ಡಿಸ್ಟ್ರಾಕ್ಷನ್ಸ್ಗಳನ್ನ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಶಾರ್ಟ್ಸ್ಗಳನ್ನ ನೋಡೋದು, ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನ ನೋಡೋದು ಆ ಮಾತೇ ಇಲ್ಲ. ಓದ್ಲಿಕ್ಕೆ ಬಂದಿದ್ದೀರಾ ಅಂದಮೇಲೆ ಫುಲ್ ಫೋಕಸ್ ಓದೋದ್ರ ಮೇಲೆ ಇರಬೇಕು. ಅದರಲ್ಲೂ ಇಲ್ಲಿ ನಾನು ಏನೇನು ಹೇಳ್ತಾ ಇದ್ದೇನಲ್ಲ, ಇವುಗಳೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅವೈಲೇಬಲ್ ಇದೆ. ಫಾರ್ ಎಕ್ಸಾಂಪಲ್ ವಿಭಕ್ತಿ ಪ್ರತ್ಯಯಗಳ ಕ್ವಿಜ್ ಇರಬಹುದು, ಹಾಗೆ ಬಹಳಷ್ಟು MCQ ಚಾಲೆಂಜ್, ಪವರ್ ಸ್ಟಾರ್ಟ್ ಸೈನ್ಸ್ ಇರಬಹುದು, MCQ ಬ್ಯಾಟಲ್ ಹರ್ಷಿತಾ ಮೇಡಮ್ ಮತ್ತೆ ನಂದಿರಬಹುದು. ಈ ರೀತಿಯಾಗಿ ಲೈವ್ ಕ್ಲಾಸಸ್ಗಳಲ್ಲಿ ನೀವು MCQಸ್ಗಳನ್ನ ಫೈಂಡ್ ಔಟ್ ಮಾಡ್ತೀರಾ. ಇನ್ನು ವಿಡಿಯೋಸ್ಗಳಲ್ಲೂ ಸಹ ಹೋಗೋದಾದ್ರೆ ರೋಡ್ ಮ್ಯಾಪ್ಸ್ಗಳಿವೆ, ಯಾವ ಮಿಸ್ಟೇಕ್ಸ್ಗಳನ್ನ ಅವಾಯ್ಡ್ ಮಾಡಬೇಕು, ಲಾಂಗ್ ಆನ್ಸರ್ಸ್ಗಳನ್ನ ಹೇಗೆ ಬರಿಬೇಕು, ಟೈಮ್ ಟೇಬಲ್ ಇರಬಹುದು, ಇವೆಲ್ಲವನ್ನ ಫೈಂಡ್ ಔಟ್ ಮಾಡ್ತೀರಾ. ಶಾರ್ಟ್ಸ್ಗಳಲ್ಲೂ ಸಹ 1 ನಿಮಿಷದಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಸಿಗತ್ತೆ. ಹೀಗಾಗಿ ನೀವು ಈಗಲೇ ನಮ್ಮ SSLC ಪರೀಕ್ಷೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ 10th ಜರ್ನಿಯಲ್ಲಿ ದಿ ಬೆಸ್ಟ್ ಡಿಸಿಷನ್ ಪರೀಕ್ಷೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಾಗಿರತ್ತೆ. ಯಾರ್ಯಾರು ಈ ವಿಡಿಯೋದಲ್ಲಿ ನಮ್ಮ ಪರೀಕ್ಷೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಥಮ್ಸ್ ಅಪ್ ಕೊಡೋದನ್ನ ಮರಿಬೇಡಿ. ಓಕೆ, ನೆಕ್ಸ್ಟ್ ಎಲ್ಲ ಓದ್ತೇವೆ ಸರ್, ಬಟ್ ನಮ್ಮ ಪ್ರೋಗ್ರೆಸ್ ಅನ್ನ ಹೇಗೆ ಟ್ರ್ಯಾಕ್ ಮಾಡೋದು? ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಆಗತ್ತೆ. ನಾವು ಎಷ್ಟು ಓದಿದ್ದೇವೆ, ಇನ್ನೂ ಎಷ್ಟು ಓದಬೇಕು ಅನ್ನೋದನ್ನ ನಾವು ಟ್ರ್ಯಾಕ್ ಮಾಡ್ತಾ ಇರಬೇಕು.
ಇಲ್ಲ ಅಂದ್ರೆ ಪ್ರೋಗ್ರೆಸ್ ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಡೈಲಿ ಚೆಕ್ ಲಿಸ್ಟ್ ಅನ್ನ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾಳೆ ಏನು ಓದಬೇಕು ಅಂತ ಅದ್ರ ಹಿಂದಿನ ದಿನ, ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಡೇ ನಾನು ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಅಲ್ಲಿ 3 ಪೇಜಸ್ಗಳನ್ನ ಓದ್ತೇನೆ. ನಾನು 4 ಪ್ರಾಬ್ಲಮ್ಸ್ಗಳನ್ನ ಮಾಡ್ತೇನೆ. ನಾನು 1 ಚಾಪ್ಟರ್ನ ಸಾರಾಂಶವನ್ನ ಬೈ ಹಾರ್ಟ್ ಹಾಕ್ತೇನೆ. ಈ ರೀತಿಯಾಗಿ ಗೋಲ್ಸ್ಗಳನ್ನ ಸೆಟ್ ಮಾಡ್ಕೊಳ್ಳಿ. ಮಾರನೇ ದಿನ ಆ ದಿನದ ಎಂಡ್ನಲ್ಲಿ ನೀವು ನೋಡಿ ಈ ಗೋಲ್ಸ್ಗಳನ್ನ ನಾ ಅಚೀವ್ ಮಾಡಿದ್ದೇನಾ. ಅಚೀವ್ ಮಾಡಿದ್ರೆ ಈ ರೀತಿಯಾಗಿ ನೀವು ಟಿಕ್ ಮಾರ್ಕ್ ಅನ್ನ ಕೊಡಬೇಕಾಗತ್ತೆ. ಇಷ್ಟೇ ಮಾಡಬೇಕಾಗಿರೋದು. ಡೈಲಿ ಚೆಕ್ ಲಿಸ್ಟ್ಗಳನ್ನ ನೀವು ಅಚೀವ್ ಮಾಡ್ತಾ ಇದ್ದೀರೋ ಇಲ್ವೋ. ಅದೇ ಡೈಲಿ ಕಷ್ಟ ಆಗ್ತಾ ಇದೆ ಸರ್, ನಾನು ವೀಕ್ಲಿ ಮಾಡ್ತೇನೆ ಅಂದ್ರೆ ಸೇಮ್ ವೀಕ್ಲಿ ನಿಮ್ಮ ಗೋಲ್ಸ್ಗಳೇನು ಅಂತ ನೀವು ಸೆಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅದಾದ್ಮೇಲೆ ಒಂದು ವೀಕ್ ಆದ್ಮೇಲೆ ಫಾರ್ ಎಕ್ಸಾಂಪಲ್ ಎವ್ರಿ ಸಂಡೇ ಯು ಹ್ಯಾವ್ ಟು ಕಮ್ ಬ್ಯಾಕ್ ಅಂಡ್ ಸಿ ನಾನು ಎಷ್ಟು ಮುಂದೋಗಿದ್ದೇನೆ ಎಷ್ಟು ಹಿಂದೋಗಿದ್ದೇನೆ ಅಂತ. ಇದು ಅರ್ಥ ಆಗ್ತಾ ಇದೆ ಅನ್ಕೊಳ್ತೇನೆ. ಸಿಂಪಲ್ ಡೈಲಿ ಚೆಕ್ ಲಿಸ್ಟು ಮತ್ತೆ ವೀಕ್ಲಿ ಪ್ಲಾನರ್ ಇವುಗಳ ಎರಡನ್ನೂ ಮಾಡಿದ್ರೆ ಬೆಸ್ಟು. ಒಂದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತೀನಿ ಅಂದ್ರೂ ಸಹ ಅದು ಸಹ ಅಷ್ಟೇ ಒಳ್ಳೆಯದಾಗಿರುವಂತಹದ್ದು. ಓಕೆ, ಇಲ್ಲಿ ತನಕ ಸ್ಟಾರ್ಟಿಂಗ್ ಇಂದ ನೀವೆಲ್ಲರೂ ಸಹ 98% ಸ್ಕೋರ್ ಮಾಡಬಹುದು. ಏನು ಸ್ಟೆಪ್ಸ್ಗಳನ್ನ ಮಾಡಬೇಕು, ಡೈಲಿ ಹೇಗೆ ಎಫರ್ಟ್ಸ್ಗಳನ್ನ ಹಾಕಬೇಕು ಅಂತ ಬ್ರೇಕ್ ಡೌನ್ ಮಾಡಿದ್ದೇನೆ. ಈಗ ಹೌ ಕಾನ್ಫಿಡೆಂಟ್ ಆರ್ ಯು ಅಬೌಟ್ ಅಚೀವಿಂಗ್ ಯುವರ್ ಗೋಲ್? ಎಷ್ಟು ಕಾನ್ಫಿಡೆಂಟ್ ಇದ್ದೀರಾ ಆ ಗೋಲ್ನ ಅಚೀವ್ ಮಾಡ್ತೀರಾ ಅಂತ. ಜಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸರ್, ಸೊ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ. ಗೆಟ್ಟಿಂಗ್ ದೇರ್, ಸ್ಟಾರ್ಟ್ ಮಾಡಿದ್ದೇನೆ, ಸ್ವಲ್ಪ ಪೇಸಲ್ಲಿ ಹೋಗ್ತೇನೆ, ಬಟ್ ಐ ವಿಲ್ ಅಚೀವ್. ಥರ್ಡ್ ಒನ್, ಎಸ್ ಸರ್ ನಾನು ಈಗಿನಿಂದಲೇ ನನ್ನ ಬೆಸ್ಟ್ ಅನ್ನ ಕೊಟ್ಟು ಆ 98% ಪ್ಲಸ್ ಅನ್ನ ಅಚೀವ್ ಮಾಡ್ತೇನೆ, ವೆರಿ ಕಾನ್ಫಿಡೆಂಟ್ ಇದ್ದೇನೆ ಅನ್ನೋರು ಥರ್ಡ್ ಆಪ್ಷನ್ ಅನ್ನ ಚೂಸ್ ಮಾಡಿ. ನನಗೆ ಕೇಳಿದ್ರೆ ನೀವು ಪ್ರತಿಯೊಬ್ಬರೂ ಸಹ ಸ್ಕೋರ್ ಮಾಡೇ ಮಾಡ್ತೀರಾ. ಇದ್ಯಾವುದೋ ಸುಮ್ಮನೆ ಹೇಳ್ತಾ ಇರುವಂತಹ ಮಾತಲ್ಲ. ನೀವು ಈ ಸ್ಟಾರ್ಟಿಂಗ್ ಆಫ್ ದ ಇಯರ್ ಇಷ್ಟೊಂದು ಸೀರಿಯಸ್ನೆಸ್ ಅನ್ನ ತೆಗೆದುಕೊಳ್ತಿದ್ದೀರಾ ಅಂದಮೇಲೆ ನೀವು ಆ ಗೋಲ್ ಅನ್ನ ಅಚೀವ್ ಮಾಡೇ ಮಾಡ್ತೀರಾ. ಹಾಗೆ ನಮ್ಮ ಪರೀಕ್ಷೆ ಟೀಮು, ನಾನು ನಿಮ್ಮ ಜೊತೆ ಪ್ರತಿಯೊಂದು ಸ್ಟೆಪ್ನಲ್ಲೂ ಇದ್ದೇ ಇರ್ತೇನೆ. ಅದಕ್ಕೋಸ್ಕರ ನಮ್ಮ ಪರೀಕ್ಷೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮಂತ ಅದೆಷ್ಟೋ ಮಕ್ಕಳಿಗೆ ವಿಡಿಯೋ ತಲುಪತ್ತೆ. ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಯಾಕಂದ್ರೆ ನಾನು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಇರೋ ಒಂದೇ ಒಂದು ಮಾಧ್ಯಮ ಅಂದ್ರೆ ಕಮೆಂಟು. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು.